ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ ಭಾಳ ಸ್ಟೂಡೆಂಟ್ಸು ಸೆಕೆಂಡ್ ಪಿ ಯು ಸಿ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ದು ಟೈಮ್ ಟೇಬಲ್ ಕೇಳ್ತಾ ಇದ್ದಾರೆ. ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಪ್ರೆಸ್ಸಲ್ಲಿ ಹೋಗಿದ್ದಲ್ವ ಇವತ್ತು ನಿಮ್ಮ ಪಿ ಯು ಸಿ ರಿಸಲ್ಟ್ ಆದ ತಕ್ಷಣ ಸೆಕೆಂಡ್ ನಿಮ್ಮದು ಎಕ್ಸಾಮ್ದು ಟೈಮ್ ಟೇಬಲ್ ಪ್ಲಸ್ಸು ನಿಮಗೆ ಯಾವಾಗ ಥರ್ಡ್ ಎಕ್ಸಾಮ್ದು ಟೈಮ್ ಟೇಬಲ್ ಬಿಟ್ಟಿಲ್ಲ, ಆದರೆ ಯಾವಾಗ ಕಂಡಕ್ಟ್ ಮಾಡ್ತಾನೆ ಕೂಡ ಬಿಟ್ಟಿದ್ದಾರೆ. ಸೊ ಈಗ ಯಾವಾಗಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮಗೆ 24th ಏಪ್ರಿಲಿಂದ 8th ಮೇ ತನಕ ಇರುತ್ತೆ. ಮೊದಲಿಗೆ ಯಾವ್ದು ಎಕ್ಸಾಮ್ ಇದೆ ಅಂದರೆ ಕನ್ನಡ ಮತ್ತು ಅರೇಬಿಕ್ ಇದೆ ನಿಮ್ಗೆ 24th ಏಪ್ರಿಲ್ಗೆ. ಅದೇ ರೀತಿ ನಿಮ್ಮದು ಪೊಲಿಟಿಕಲ್ ಸೈನ್ಸು, ಸ್ಟ್ಯಾಟಿಸ್ಟಿಕ್ಕು, ಬಯಾಲಜಿ 25th ಇದೆ. ಅದೇ ರೀತಿ 26ಗೆ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇದೆ. ಸೊ ನೀವು ಇದನ್ನು ಟೈಮ್ ಟೇಬಲ್ ನೋಡಿಕೊಂಡು ಅಕಾರ್ಡಿಂಗ್ ಟು ಯಾವ್ದು ಬರೆದ್ರೆ ನನಗೆ ಯಾವ ಟೈಮ್ ಇದೆ ಮತ್ತು ಯಾವ್ದು ನೀವು ಜಾಸ್ತಿ ಮಾರ್ಕ್ಸ್ ತೊಗೊಬೋದು, ಈಗ ಏನು ಬಿದ್ದಿರುತ್ತಲ್ಲ ಹಳೇದು ಇದಕ್ಕಿಂತ ಜಾಸ್ತಿ ಯಾವ್ದು ಮಾರ್ಕ್ಸ್ ತೊಗೋಬೋದಲ್ಲ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯಾವ್ಯಾವ ಎಕ್ಸಾಮ್ ಅಂತ. ಮತ್ತು ಫ್ರೆಂಡ್ಸ್ ಯಾವುದೇ ಫೀಸ್ ಇಲ್ಲ, ಸೆಕೆಂಡ್ ಎಕ್ಸಾಮ್ ಅಥವಾ ಥರ್ಡ್ ಎಕ್ಸಾಮ್ಗೆ ಯಾವುದೇ ಫೀಸ್ ಇಲ್ಲ, ಎಷ್ಟು ಎಕ್ಸಾಮ್ ಬೇಕಾದ್ರೂ ಕಟ್ಬೋದು. ಅಂದರೆ ನೀವು ಇಷ್ಟು ಸಬ್ಜೆಕ್ಟ್ ಕೂಡ ಕಟ್ಬೋದು. ಬಟ್ ದ ಥಿಂಗ್ ಇಸ್ ನಿಮ್ಗೆ ಯಾವುದು ಸ್ಕೋರ್ ಆಗುತ್ತೆ ಅದನ್ನು ಮಾಡಿ, ಯಾಕಂದ್ರೆ ಬೆಸ್ಟ್ ಆಫ್ ಒನ್ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಮತ್ತು ಇಲ್ಲಿ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಆ ಥರ ಏನೂ ಬರೋಲ್ಲ ನಿಮಗೆ. ಓಕೆ, ಒಂದೇ ಮಾರ್ಕ್ಸ್ ಕಾರ್ಡು ಬರೋದು ನಿಮಗೆ. ಒಂದೇ ಮಾರ್ಕ್ಸ್ ಕಾರ್ಡಲ್ಲಿ ಕ್ಲಿಯರು ನಿಮ್ದು ಯಾವ್ದು ಬೆಸ್ಟ್ ಆಫ್ ಒನ್ ಕನ್ಸಿಡರ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್ ಕೊಡೋದು ನಿಮಗೆ. ಓಕೆ, ಸೊ ನೆಕ್ಸ್ಟು 28th ಏಪ್ರಿಲ್ಗೆ ಜಿಯೋಗ್ರಫಿ ಮತ್ತು ಸೈಕಾಲಜಿ, ಕೆಮಿಸ್ಟ್ರಿ ಇದೆ. ಓಕೆ, ಬೇಸಿಕ್ ಮ್ಯಾಥ್ಸು. ಅದೇ ರೀತಿ 29 ಏಪ್ರಿಲ್ಗೆ ಇಂಗ್ಲೀಷ್ ಇದೆ. ಓಕೆ, ನೆಕ್ಸ್ಟ್ ಹಾಲಿಡೇ ಇದೆ. ನೆಕ್ಸ್ಟ್ ಸೆಕೆಂಡ್ ಮೇಗೆ ನಿಮಗೆ ಮ್ಯಾಥಮೆಟಿಕ್ಸು, ಎಜುಕೇಷನು, ಹೋಮ್ ಸೈನ್ಸು, ಬಿಸ್ನೆಸ್ ಸ್ಟಡೀಸು, ಲಾಜಿಕ್ ಇದೆ. ನೆಕ್ಸ್ಟು ಸ್ಯಾಟರ್ಡೇ ಮೇಗೆ ಜಿಯಾಲಜಿ, ಕಂಪ್ಯೂಟರ್ ಸೈನ್ಸು, ಸೋಷಿಯಾಲಜಿ ಇದೆ. ನೆಕ್ಸ್ಟು ಎಕನಾಮಿಕ್ಸು 5th ಮೇಗಿದೆ. 6th ಮೇಗೆ ಅಕೌಂಟು ಮತ್ತು ಆಪ್ಷನಲ್ ಕನ್ನಡ. ಮತ್ತು ವೆನ್ಸ್ಡೇ 7th ಮೇಗೆ ಹಿಂದಿ ಇದೆ. 8th ಮೇಗೆ ತೆಲುಗು, ತಮಿಳು, ಮರಾಠಿ, ಉರ್ದು ಮತ್ತು ಸಂಸ್ಕೃತ, ಫ್ರೆಂಚ್ ಇದೆ. ಓಕೆ, ಸೊ ಇದು ಟೈಮ್ ಟೇಬಲು ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಇದು ನಿಮ್ಗೆ ಅಕಾರ್ಡಿಂಗ್ ಟು ದಿಸ್ ಟೈಮ್ ಟೇಬಲ್ ನೀವೊಂದು ಪ್ಲ್ಯಾನ್ ಹಾಕ್ಕೊಳ್ಳಿ. ಇದರಲ್ಲಿ ನನಗೆ ಇನ್ನು ಟೈಮ್ ಇಲ್ಲ ನಿಮಗೆ 24th ಏಪ್ರಿಲ್ ಅಂದರೆ ನಿಮಗೆ ಯಾರು ಸಿ ಇ ಟಿ ಎಕ್ಸಾಮ್ ಬರೋ CET 16th 17th ಆದಮೇಲೆ ಟೈಮ್ ಇರುತ್ತೆ. ನಿಮ್ಗೆ 6 to 7 days ಇದೆ. ಆ 7 daysಲ್ಲಿ ಎಷ್ಟು ಎಕ್ಸಾಮ್ ಬರಿಬೋದು, ಎಷ್ಟು ಗ್ಯಾಪ್ ಇದೆ, ಎಷ್ಟು ನಾವು ಹೋದರೆ ಎಷ್ಟು ಹಳೆ ಈಗ ಏನು ಬಿದ್ದಿಲ್ಲ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೋಬೋದು ಅಂತ ಪ್ಲ್ಯಾನ್ ಹಾಕೊಂಡು ಆ ಸಬ್ಜೆಕ್ಟ್ನ ಬರ್ಕೊಂಡು ಸ್ಕೋರ್ ಮಾಡ್ತಾರೆ. ಸುಮ್ಮನೆ ಎಲ್ಲ ಕಟ್ಬಿಟ್ಟು ನೀವು ಎಲ್ಲ ಬರೆದ್ರೆ ಸುಮ್ಮನೆ ಈಗ ಹಳೆ ಕಿತ್ತನ್ನು ಕಡಿಮೆ ಮಾರ್ಕ್ಸ್ ಬಿದ್ದರೆ ಕನ್ಸಿಡರ್ ಮಾಡಲ್ಲ. ಯಾವ್ದು ಬೆಸ್ಟ್ ಇದೆ ಅದೇ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಇದಕ್ಕಿಂತ ಜಾಸ್ತಿ ಬರೋಂಗೆ ಮಾಡಿದ್ರೆ ಮಾತ್ರ ಅದು ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೆಕ್ಸ್ಟ್ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್.